ಹಲೋ ಫ್ರೆಂಡ್ಸ್, ದುಂಬಿಸಿರಿ ಚಾನೆಲ್ಗೆ ಸ್ವಾಗತ. ಈ ದಿನ ನಾನು ನುಗ್ಗೆ ಸೊಪ್ಪಿನ ವಿಶೇಷ, ಅದರ ಮಹತ್ವ, ಅದನ್ನು ನಾವು ಯಾವ ರೀತಿ ಯೂಸ್ ಮಾಡುವುದು ಮತ್ತು ಅದರ ವಿಶೇಷತೆ ಏನು ಅಂತೇಳಿ ಹೇಳಿಕೊಡ್ತೇನೆ. ಮೊದಲಿಗೆ ನಾನೀಗ ತೋಟದ ಕಡೆ ಹೊರಟಿದ್ದೇನೆ. ಅಂದರೆ ಇದು ನಮ್ಮದು ತೋಟದಲ್ಲೇ ಬೆಳೆದಂತಹ ಒಂದು ನುಗ್ಗೆ ಸೊಪ್ಪಿನ ಮರದಿಂದ ನಾವೀಗ ಪಲ್ಯ ಮಾಡುವಂಥದ್ದು. ಅದರಲ್ಲೂ ನುಗ್ಗೆಕಾಯಿ ಅಂತೂ ನಮ್ಮ ಸಾಂಬಾರಿನ ಜೊತೆ ಮಿಕ್ಸ್ ಮಾಡಿ ತಿಂದರೆ ಸೂಪರ್ ಟೇಸ್ಟ್ ಇರ್ತದೆ. ಅಂದರೆ ಈ ತೊಗರಿಬೇಳೆ ಸಾರು ಅಥವಾ ಏನಾದರೂ ಬದನೆ ಬಟಾಟೆ ನುಗ್ಗೆಕಾಯಿ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುವಂಥ ಒಂದು ಪದಾರ್ಥ. ನುಗ್ಗೆ ಸೊಪ್ಪಿನ ಮರ ತುಂಬ ಎತ್ತರವಾಗಿ ಬೆಳೀತದೆ. ನುಗ್ಗೆ ಸೊಪ್ಪಿನ ಗೆಲ್ಲು ಕಡ್ದಾಯಿತು. ಈಗ ಒಂದೊಂದೇ ಈ ರೀತಿ ತೆಗಿಬೇಕು. ನುಗ್ಗೆ ಸೊಪ್ಪನ್ನು ನಾವು ಅರ್ಧ ದಿವಸವೇ ನಾವು ಈ ರೀತಿ ಪಲ್ಯ ಮಾಡಲಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದ್ರೆ ಅದು ಅಷ್ಟು ಪಕ್ಕ ಅದರ ಸೊಪ್ಪು ನಮಗೆ ಬಿಟ್ಟುಕೊಳ್ಳೋದಿಲ್ಲ. ಸೊ ನಾನೀಗ ಕಟ್ ಮಾಡಿ ಒಂದು ಬಟ್ಟೆಯಲ್ಲಿ ಕಟ್ಟಿಡ್ತೇನೆ. ಕಟ್ಟಿಟ್ಟು ಒಂದು ದಿವಸ ಬಿಟ್ಟು ಮತ್ತೆ ಪಲ್ಯ ಮಾಡುದು ನಾನು. ನೋಡಿ, ಈ ರೀತಿ ತೆಗಿಬೇಕು. ಮತ್ತು ಇದರ ಈ ನುಗ್ಗೆ ಸೊಪ್ಪಿನ ಪರಿಮಳ ಉಂಟಲ್ವಾ, ತುಂಬಾನೇ ಮೂಗಿಗೆ ಖುಷಿ ಆಗ್ತದೆ. ಅಂದರೆ ಬಡ್ದಾಗಿರ್ತದೆ ಮೂಗಿಗೆ. ನೋಡಿ, ಈ ರೀತಿಯೇ ತೆಗಿಬೇಕು. ನೋಡಿ ಫ್ರೆಂಡ್ಸ್, ಈ ರೀತಿ ನುಗ್ಗೆಕಾಯಿ ಹೂ ಬಿಡ್ತದೆ. ಇದರಲ್ಲೇ ನುಗ್ಗೆಕಾಯಿ ಆಗುವಂಥದ್ದು. ಬಟ್ ಆ ಹೂವನ್ನು ಪಲ್ಯಕ್ಕೆ ಹಾಕುದಿಲ್ಲ, ಅದು ಬೇಡ ಅಂತೇಳಿ. ನೋಡಿ ಫ್ರೆಂಡ್ಸ್, ಈ ರೀತಿ ಒಂದು ಬಟ್ಟೆಯಲ್ಲಿ ಈ ಸೊಪ್ಪನ್ನು ಕಟ್ಟಿಡಬೇಕು. ಕಟ್ಟಿಟ್ಟು ಈಗ ನಾನೊಂದು ಮಧ್ಯಾಹ್ನ ಹೊತ್ತಿಗೆ ಇದನ್ನು ಕಟ್ಟಿಟ್ಟಿದ್ದೇನೆ. ನೆಕ್ಸ್ಟ್ ನಾಳೆ ಸಂಜೆ ಅಷ್ಟೊತ್ತಿಗೆ ಇದನ್ನು ಪಲ್ಯ ಮಾಡಬೇಕು. ನೋಡಿ, ಈ ರೀತಿಯ ಒಂದು ಬಟ್ಟೆಯಲ್ಲಿ ಕಟ್ಟಿಡಬೇಕು. ಫ್ರೆಂಡ್ಸ್, ಈಗ ನಾನು ನುಗ್ಗೆ ಸೊಪ್ಪು ಪಲ್ಯ ಮಾಡಲು ಇದಕ್ಕೆ ನಾನು ಪೊಟ್ಯಾಟೊ, ಒಂದು 2 ಬಟಾಟೆ, 1 ಈರುಳ್ಳಿ, ಮತ್ತೆ ಒಂದು 2 ಟೊಮ್ಯಾಟೊ, ಒಂದು 4 ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ. ಇದು ನಾನು ನಿನ್ನೆ ಮಧ್ಯಾಹ್ನ ಕಟ್ಟಿಟ್ಟಂತಹ ನುಗ್ಗೆ ಸೊಪ್ಪಿನ ಕಟ್ಟು. ನೋಡಿ, ಈಗಲೇ ಅದೊಂಥರ ಬಾಡಿ ಹೋಗಿದೆ. ನೆಕ್ಸ್ಟ್ ಈ ಬಾಡಿ ಹೋದಾಗ ಇದ್ರೂ ನುಗ್ಗೆ ಸೊಪ್ಪು ಬಿಟ್ಟುಕೊಳ್ತದೆ. ನೋಡಿ, ಈಗ ಆಲ್ಮೋಸ್ಟ್ ಉದುರ್ತದೆ. ನೋಡಿ, ಈ ರೀತಿ ಬರೆದಾಗ್ಲೇ ಉದುರ್ತದೆ. ಮತ್ತೆ ಆ ಗೆಲ್ಲು ಮಾತ್ರ ಉಳಿತದೆ. ನೋಡಿ, ನೆಕ್ಸ್ಟ್ ಇದರಲ್ಲಿ ಒಂದೊಂದು ಗೆಲ್ಲು ನೋಡಿ ಈ ರೀತಿ ಬರ್ತದೆ. ನೋಡಿ, ಸಣ್ಣ ಸಣ್ಣ ಗೆಲ್ಲು. ಇದನ್ನು ನಾವು ತೆಗಿಬೇಕು. ಪಲ್ಯ ಮಾಡಲಿಕ್ಕೆ ಮಾಡುವಾಗ ಹಾಕಿದ್ರೆ ಸ್ವಲ್ಪ ಬಾಯಿಗೆ ಸಿಕ್ಕಿಕೊಳ್ತದೆ ಅಂತೇಳಿ. ನಂತರ ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕಿ ಸ್ವಲ್ಪ ತೊಳೆದು ಮತ್ತೆ ಪಲ್ಯ ಮಾಡಬೇಕು ನಾವು. ಮೊದಲಿಗೆ ನಾನೀಗ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಒಂದು 2 ಸ್ಪೂನ್ ಆಗುವಷ್ಟು ಒಂದು ಎಣ್ಣೆ ಹಾಕಿದ್ದೇನೆ, ತೆಂಗಿನ ಎಣ್ಣೆ. ಅದಕ್ಕೆ ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ, ಸ್ವಲ್ಪ ಕರಿಬೇವು, ಮತ್ತೆ ಮೊದಲೇ ಕಟ್ ಮಾಡಿ ಇಟ್ಕೊಂಡಂತಹ ಆನಿಯನ್, ಟೊಮ್ಯಾಟೊ, ಗ್ರೀನ್ ಚಿಲ್ಲಿ, ಸ್ವಲ್ಪ ಇದು ಬೆಂದ ನಂತರ ಟೊಮ್ಯಾಟೊ, ಗ್ರೀನ್ ಚಿಲ್ಲಿ ಸ್ವಲ್ಪ ಸಾಫ್ಟ್ ಆದ ನಂತರ ಅದಕ್ಕೆ ನಾನು ಸ್ವಲ್ಪ ಪೊಟ್ಯಾಟೊ ಹಾಕಿ ಸ್ವಲ್ಪ ಬೆಂದ್ರೆ ಸಾಕು. ನೆಕ್ಸ್ಟ್ ಈ ನುಗ್ಗೆ ಸೊಪ್ಪನ್ನು ಸ್ವಲ್ಪ ನೀರಲ್ಲಿ ತೊಳೆದಿಟ್ಟು ಸ್ವಲ್ಪ ಹಿಂಡಿ ಹಾಕಬೇಕು. ನೋಡಿ, ಈ ರೀತಿ ಮಗುಚುತ್ತಾನೇ ಇರಬೇಕು. ಒಂಥರ ಎಣ್ಣೆಲ್ಲ ಇಳಿದುಕೊಂಡು ಸ್ವಲ್ಪ ಬೇಗನೆ ಬೆಂದುಕೊಳ್ತದೆ ಅಂತೇಳಿ. ನೆಕ್ಸ್ಟ್ ನಾನೀಗ ಒಂದು 2 ಗ್ಲಾಸ್ ನೀರು ಹಾಕ್ತೇನೆ. ಅಂದ್ರೆ ಸ್ವಲ್ಪ ಬೆಂದು ಒಂಥರ ಸತ್ತಾಗಿ ಆಗ್ತದಲ್ವಾ. ನಾನಿಲ್ಲಿ ಒಂದು 2.5 ಗ್ಲಾಸ್ ನೀರು ತಗೊಂಡಿದ್ದೇನೆ. 3 ಗ್ಲಾಸ್ ಬೇಕು ಅಂತ ಇಲ್ಲ, ಖಾಲಿ ಒಂದು 2 ಗ್ಲಾಸ್ ಸಾಕು. ನೋಡಿ, ಈಗಲೇ ಒಂದ್ಸಲ ಸ್ವಲ್ಪ ಡಾರ್ಕ್ ಗ್ರೀನ್ ಹೋಗಿ ಈಗ ಲೈಟ್ ಗ್ರೀನ್ ಆಗ್ತಾ ಉಂಟು. ಅಂದ್ರೆ ಸ್ವಲ್ಪ ಇದು ಬೆಂದಿದೆ ಅಂತೇಳಿ ಅರ್ಥ. ಈ ನುಗ್ಗೆಕಾಯಿ ಸೊಪ್ಪನ್ನು ನಮ್ಮ ಕಡೆ ಎಲ್ಲ ಗರ್ಭಿಣಿ ಸ್ತ್ರೀಯರಿಗೆ ಸೀಮಂತದ ಟೈಮಲ್ಲಿ ಇದನ್ನು ಅನ್ನಕ್ಕೆ ಆ್ಯಡ್ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಈ ನುಗ್ಗೆ ಸೊಪ್ಪು ಬೇಯಿಸಿ ಅದ್ರ ಸ್ವಲ್ಪ ರಸ ತೆಗೆದು ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಹಾಲು ಆ್ಯಡ್ ಮಾಡಿ ಮಕ್ಕಳಿಗೆ ಕುಡಿಸುವುದರಿಂದ ಅವರ ರಕ್ತ ಶುದ್ಧಿ ಆಗ್ತದೆ ಅಂತ ಹೇಳ್ತಾರೆ. ಹಾಗೆ ದೊಡ್ಡವರಿಗೂ ಕೂಡ ರೋಗ ನಿರೋಧಕ ಶಕ್ತಿಯನ್ನು ಕೂಡ ಇದು ಹೆಚ್ಚಿಸ್ತದೆ. ಮತ್ತು ಈ ನುಗ್ಗೆ ಸೊಪ್ಪನ್ನು ನಾವು ಗರ್ಭಿಣಿಯರಿರುವಾಗಲೂ ತಿಂದರೆ ತುಂಬಾನೇ ಒಳ್ಳೆಯದು. ಹಾಲುಣಿಸುವ ತಾಯಂದಿರಿಗೆ ಎದೆ ಹಾಲು ಜಾಸ್ತಿ ಆಗಲಿಕ್ಕೆ ನುಗ್ಗೆ ಸೊಪ್ಪಿನ ಸಾರು ಅಥವಾ ನುಗ್ಗೆ ಸೊಪ್ಪಿನ ಪಲ್ಯ ಮಾಡಿ ಕೊಡ್ತಾರೆ.
ಇದಕ್ಕೊಂದು ಸ್ವಲ್ಪ ಉಪ್ಪು ಹಾಕಿ ಮತ್ತೊಂದು 5 ನಿಮಿಷ ಬೆಂದಲಿಕ್ಕೆ ಬಿಡಬೇಕು. ಮತ್ತೆ ರುಚಿಗೆ ತಕ್ಕಷ್ಟೇ ಸಾಕು. ಉಪ್ಪು ಕೂಡ ಹಾಗೆ, ಮತ್ತೆ ತೆಂಗಿನಕಾಯಿ ಕೂಡ ಹಾಗೆ. ಸ್ವಲ್ಪ ಮತ್ತೊಂದು 5 ನಿಮಿಷ ಅಥವಾ 6-7 ನಿಮಿಷ ಬೆಂದ್ರೆ ಸಾಕು. ಈ ನುಗ್ಗೆಕಾಯಿಯಲ್ಲಿ ವಿಟಮಿನ್ ಸಿ ತುಂಬಾ ಹೆಚ್ಚಾಗಿರುವುದರಿಂದ ನಮ್ಮ ದೇಹಕ್ಕೆ ತುಂಬಾನೇ ಉತ್ತಮ. ಇದಕ್ಕೊಂದು ಸ್ವಲ್ಪ ಗರಂ ಮಸಾಲೆ ಆಡ್ ಮಾಡಿಕೊಂಡು ಮತ್ತೊಂದು 5 ನಿಮಿಷ ಬೆಂದ್ರೆ ಸಾಕು. ಮತ್ತೆ ಸ್ಟವ್ ಆಫ್ ಮಾಡಿಬಿಡೋದು. ನೋಡಿ ಫ್ರೆಂಡ್ಸ್, ನುಗ್ಗೆಕಾಯಿ ಪಲ್ಯ ರೆಡಿ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.